ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ರಾಜ್ಯ ರಚನೆಯಾಗಿ 10 ವರ್ಷಗಳು ಕಳೆದು ಹೋದರೂ ಕೂಡ ಅದಕ್ಕೊಂದು ಶಾಶ್ವತ ರಾಜಧಾನಿ ಇಲ್ಲದೆ ಇದ್ರೆ ಹೇಗೆ? ಇಷ್ಟು ದಿನ ಆಂಧ್ರ ಪ್ರದೇಶ ತೆಲಂಗಾಣದ ಜೊತೆ ಹೈದರಾಬಾದನ್ನ ರಾಜಧಾನಿಯಾಗಿ ಹಂಚಿಕೊಳ್ತಾ ಇತ್ತು. ಅದು ಕೂಡ 10 ವರ್ಷಗಳ ಕಾಲದವರೆಗೆ ಒಂದು ಅಡ್ಜಸ್ಟ್ಮೆಂಟ್ಗೆ ಅವಕಾಶ ಇತ್ತು. ಅಷ್ಟರಲ್ಲಿ ಆಂಧ್ರ ಪ್ರದೇಶ ತನ್ನದೇ ಆದ ರಾಜಧಾನಿಯನ್ನ ನಿರ್ಮಾಣ ಮಾಡ್ಕೋಬೇಕಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ರಾಜ್ಯ ವಿಭಜನೆಯ ನಂತರ ವಿಭಜಿತ ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡುನೇ ಆಯ್ಕೆಯಾದರು. ಅವರು ಹೊಸ ರಾಜಧಾನಿಗೆ ಜಾಗಾನೂ ಗುರುತು ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರದ ಜೊತೆ ಕಿತ್ತಾಟ ಮಾಡಿಕೊಂಡ್ರು. ಅದರ ನಂತರದ ಅವಧಿಯಲ್ಲಿ ಅವರು ಗೆಲ್ಲಲಿಲ್ಲ. ಅಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅವರು ಮೂರು ರಾಜಧಾನಿಗಳನ್ನು ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಾನೆ 5 ವರ್ಷಗಳು ಕಳೆದು ಹೋದ್ವು. ಅಷ್ಟರಲ್ಲಿ ಹೈದರಾಬಾದ್ನ ಬಳಕೆಯ ಅವಧಿ ಕೂಡ ಮುಗಿದಿತ್ತು. ಮತ್ತಲ್ಲಿ ನಾಯ್ಡು ಅವರ ಸರ್ಕಾರ ಈಗ ರಚನೆ ಆಗಿದೆ. ಈಗ ನಾಯ್ಡು ಅವರಿಗೂ ಕೇಂದ್ರದಲ್ಲಿನ ಸರ್ಕಾರ ಬೇಕು, ಕೇಂದ್ರಕ್ಕೂ ನಾಯ್ಡು ಅವರ ಬೆಂಬಲ ಬೇಕು. ಸೊ ಅಲ್ಲೊಂದು ಅಗತ್ಯ ಮತ್ತು ಅನಿವಾರ್ಯತೆಯ ಕೆಮಿಸ್ಟ್ರಿ ಮ್ಯಾಚ್ ಆಗಿದೆ. ಕೇಂದ್ರದಿಂದ ನಾಯ್ಡು ಅವರಿಗೆ ಭರಪೂರ ನೆರವು ಸಿಗೋ ಸಾಧ್ಯತೆಗಳು, ಭರವಸೆಗಳು ಇವೆ. ಹೀಗಾಗಿ ಆಂಧ್ರ ಪ್ರದೇಶ ಒಂದು ವರ್ಲ್ಡ್ ಕ್ಲಾಸ್ ರಾಜಧಾನಿಯ ಕನಸನ್ನ ಕಾಣ್ತಾ ಇದೆ ಮತ್ತು ಆ ಕನಸು ಈಡೇರೋ ಸಮಯ ಕೂಡ ಹತ್ತಿರ ಆದಂತೆ ಕಾಣ್ತಾ ಇದೆ. ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ನಗರವಾಗಿ ಅಮರಾವತಿಯ ನಿರ್ಮಾಣ ಶುರುವಾಗಿದ್ದು ಇನ್ನು 5 ವರ್ಷಗಳ ಒಳಗೆ ಅದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಅಮರಾವತಿಯ ಕಥೆ? ಆ ನಗರದಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತವೆ, ಅದಕ್ಕೆ ಖರ್ಚಾಗ್ತಾ ಇರೋದು ಅದೆಷ್ಟು ಸಾವಿರ ಕೋಟಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಯ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಈಗಾಗಲೇ ಆ ಭವ್ಯ ರಾಜಧಾನಿ ನಿರ್ಮಾಣ ಕಾರ್ಯಕ್ಕೆ ಗುಂಟೂರು ಜಿಲ್ಲೆಯ 33,000 ಎಕರೆ ಭೂಮಿಯನ್ನ ಸಿದ್ಧಪಡಿಸಲಾಗಿದೆ. ಒಂದು ಕಡೆ ವಿಜಯವಾಡ, ಮತ್ತೊಂದು ಕಡೆ ಗುಂಟೂರುಗಳ ನಡುವೆ ಕೃಷ್ಣಾ ನದಿಯ ದಂಡೆಯ ಮೇಲೆ ಅತ್ಯದ್ಭುತವಾದ ಇಂದ್ರನ ರಾಜಧಾನಿಯನ್ನ ನೆನಪು ಮಾಡುವಂತಹ ಅಮರಾವತಿಯನ್ನ ನಿರ್ಮಿಸುವ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ. ಆ ನಗರದ ನಿರ್ಮಾಣ ಹಾಗೂ ಅಭಿವೃದ್ಧಿಗಾಗಿ ಅಮರಾವತಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ APCRDAಗಳನ್ನು ರಚಿಸಲಾಗಿದೆ. ಅದರ ಉಸ್ತುವಾರಿಯಲ್ಲಿ 217 ಚದರ ಕಿಲೋಮೀಟರ್ನಷ್ಟು ದೊಡ್ಡದಾಗಿ ಅಮರಾವತಿಯನ್ನ ನಿರ್ಮಾಣ ಮಾಡ್ತಾರೆ. ಈ ರಾಜಧಾನಿ ನಗರಿಯನ್ನ ಹೈದರಾಬಾದ್ಗಿಂತಲೂ ಸುಂದರವಾಗಿ, ಅಷ್ಟೇ ಯಾಕೆ ಅದನ್ನ ನೆದರ್ಲ್ಯಾಂಡ್ಸ್ನ ರಾಜಧಾನಿ ಆಮ್ಸ್ಟರ್ಡಾಮ್, ಸಿಂಗಪುರ ಹಾಗೂ ಜಪಾನ್ನ ರಾಜಧಾನಿ ಟೋಕಿಯೋಗಳ ಮಾದರಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವ ಹಂಬಲ ಚಂದ್ರಬಾಬು ನಾಯ್ಡು ಅವರಿಗಿದೆ. ಇದಕ್ಕಾಗಿ ಅಮರಾವತಿಯನ್ನ ಕಟ್ಟೋ ಭಾರವನ್ನ ಅವರು ಬ್ರಿಟನ್ನ ಫಾಸ್ಟರ್ ಅಂಡ್ ಪಾರ್ಟ್ನರ್ಸ್ ಅನ್ನೋ ಕಂಪನಿಗೆ ವಹಿಸಿಕೊಟ್ಟಿದ್ದಾರೆ. ಈಗಾಗಲೇ ಅದು ನಗರದ ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡಿದ್ದು ಕೃಷ್ಣಾ ನದಿಯ ದಂಡೆಯಲ್ಲೊಂದು ಭವ್ಯ ನಗರದ ನಿರ್ಮಾಣ ಇನ್ನು ಕೆಲ ವರ್ಷಗಳಲ್ಲಿ ಸಾಧ್ಯ ಆಗುತ್ತೆ. ಇನ್ನು ಈ ರಾಜಧಾನಿಯನ್ನ ನಿರ್ಮಾಣ ಮಾಡೋದಕ್ಕೆ 15,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಈ ಹಿಂದೆನೆ TDP ಶಾಸಕರೊಬ್ಬರು ಆಗ್ರಹಿಸಿದ್ರು. ಅದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈ ಬಾರಿ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಪಡ್ಕೊಂಡು ಅಮರಾವತಿಯನ್ನ ನಿರ್ಮಿಸುವ ಯೋಜನೆಯನ್ನ ಎಲೆಕ್ಷನ್ಗೂ ಮೊದಲೇ ಚಂದ್ರಬಾಬು ನಾಯ್ಡು ಹಾಕೊಂಡಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿ ಜೊತೆಗಿನ ಒಪ್ಪಂದದಲ್ಲಿ ಈ ಬೇಡಿಕೆ ಕೂಡ ಸೇರಿತ್ತು. ಹೀಗಾಗಿನೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ ಅನ್ನ ದಾಟದೇ ಇದ್ರೂ ಕೂಡ ಅಲ್ಲಿ ಬಿಜೆಪಿ ಸರ್ಕಾರವೇ ರಚನೆ ಆಗುವ ಹಾಗೆ ನೋಡಿಕೊಳ್ಳೋದ್ರಲ್ಲಿ ಚಂದ್ರಬಾಬು ನಾಯ್ಡು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಂದು ಹಂತದಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ತನ್ನತ್ತ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾಯ್ಡು ಆ ಕಡೆಗೆ ಹೋಗದೇ ಇರೋದಕ್ಕೆ ಕಾರಣ ಇದೇ ಅಮರಾವತಿಯ ನಿರ್ಮಾಣದ ಕನಸು. ಅಕಸ್ಮಾತ್ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಲಾಭ ಆಗುವುದಿಲ್ಲ ಅನ್ನೋದು ಚಂದ್ರಬಾಬು ನಾಯ್ಡು ಅವರಿಗೆ ಗೊತ್ತಿದೆ. 16 ಪಕ್ಷಗಳು ಅಧಿಕಾರ ಹಿಡಿದಾಗ ಅನುದಾನಗಳನ್ನ ಆಂಧ್ರ ಪ್ರದೇಶಕ್ಕೆ ತಗೊಂಡು ಹೋಗೋದು ಕಷ್ಟ ಆಗುತ್ತೆ. ಪ್ರತಿಯೊಂದಕ್ಕೂ ಕಾಂಪೀಟ್ ಮಾಡಬೇಕಾಗುತ್ತೆ. ಜೊತೆಗೆ ಹೆಚ್ಚು ಪಕ್ಷಗಳಿರೋ ಸರ್ಕಾರ ಎಷ್ಟು ದಿನ ಇರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಚಂದ್ರಬಾಬು ನಾಯ್ಡು ಯಾರು ಏನೇ ಹೇಳಿದ್ರು ಕೂಡ ಇಂಡಿ ಕೂಟದ ಕಡೆಗೆ ಹೋಗದೆ ND ಕೂಟಕ್ಕೆ ಜೈ ಅಂದ್ರು. ಜೊತೆಗೆ ಪ್ರಭಾವಿ ಖಾತೆಗಳನ್ನ ತಮ್ಮ ಪಕ್ಷಕ್ಕೆ ತಗೊಳ್ಳೋದರ ಜೊತೆಗೆ ಆಂಧ್ರ ಪ್ರದೇಶದ ಅಭಿವೃದ್ಧಿಗೆ ಅಗತ್ಯವಾಗಿ ಬೇಕಾಗಿದ್ದ ಅನುದಾನವನ್ನ ಪಡ್ಕೊಳ್ಳೋದ್ರಲ್ಲಿ ಕೂಡ ಯಶಸ್ವಿ ಆದರು. ಪರಿಣಾಮ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಯ ನಿರ್ಮಾಣ ಕಾರ್ಯಕ್ಕೆ ಕೇಂದ್ರ 15,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡ್ತಾ ಇದೆ. ಇದರ ಜೊತೆಗೆ ಇನ್ನು 50,000 ಕೋಟಿ ರೂಪಾಯಿಗಳನ್ನು ಒಟ್ಟುಗೂಡಿಸಿಕೊಳ್ತಾ ಇರುವ ಆಂಧ್ರ ಪ್ರದೇಶ ಅಲ್ಲಿ 65,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಮರಾವತಿ ಎನ್ನುವ ಅದ್ಭುತ ನಗರದ ನಿರ್ಮಾಣಕ್ಕೆ ಮುಂದಾಗಿದೆ.
ಈ ಪ್ರಾಜೆಕ್ಟ್ಗೆ ಕೇಂದ್ರ 15,000 ಕೊಡ್ತಾ ಇದೆ ಅಲ್ವಾ, ಇನ್ನೂ ಅವರಿಗೆ 50,000 ಕೋಟಿ ರೂಪಾಯಿಗಳಷ್ಟು ಹಣ ಬೇಕಾಗುತ್ತೆ. ಹೀಗಾಗಿ ಆಂಧ್ರ ಪ್ರದೇಶದ ಸರ್ಕಾರ ವರ್ಲ್ಡ್ ಬ್ಯಾಂಕ್ ಮತ್ತು ಏಷ್ಯನ್ ಬ್ಯಾಂಕ್ಗಳಿಂದ ತಲಾ $800 ಮಿಲಿಯನ್ ಹಣಕಾಸಿನ ನೆರವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಹಾಗೇನೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 11,000 ಕೋಟಿ ರೂಪಾಯಿವರೆಗೆ ಸಾಲ ಕೊಡೋದಕ್ಕೆ ಸಿದ್ಧ ಇದೆ. ಇನ್ನುಳಿದ ಹಣವನ್ನ ಬೇರೆ ಬೇರೆ ಮೂಲಗಳಿಂದ ಅಲ್ಲಿನ ರಾಜ್ಯ ಸರ್ಕಾರ ಒಟ್ಟು ಮಾಡೋದಕ್ಕೆ ಹೋಗ್ತಾ ಇದೆ. ಒಟ್ಟಲ್ಲಿ ಮೊದಲ ಹಂತದಲ್ಲಿ ಅಮರಾವತಿ ನಿರ್ಮಾಣಕ್ಕೆ 64,910 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಹಾಕಿಕೊಳ್ಳಲಾಗಿದೆ. ಗೆಳೆಯರೆ, ಒಂದು ನಗರ ನಿರ್ಮಾಣ ಆಗಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಹಣದ ಅಗತ್ಯ ಬೀಳುತ್ತೆ. ಯಾಕೆಂದ್ರೆ ಹೊಸ ರಾಜಧಾನಿ ನಿರ್ಮಾಣ ಅಂದ್ರೆ ಅಲ್ಲಿ ಆಡಳಿತಕ್ಕೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗುತ್ತೆ. ಮೂಲಭೂತ ಸೌಕರ್ಯಗಳಾಗಬೇಕು, ಅಸೆಂಬ್ಲಿ ಕಟ್ಟಡ, ಆಡಳಿತ ಕಚೇರಿಗಳು, ಪೊಲೀಸ್, ಅಗ್ನಿಶಾಮಕ, ಕಂದಾಯ, ಹೀಗೆ ಎಲ್ಲ ವಿಭಾಗಗಳ ಕೇಂದ್ರ ಕಟ್ಟಡಗಳು, ನ್ಯಾಯಾಲಯ ಸಂಕೀರ್ಣ, ಹೀಗೆ ಪ್ರತಿಯೊಂದನ್ನು ಕೂಡ ಹೊಸದಾಗಿ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ನಗರದಲ್ಲಿ ಇನ್ನುಳಿದ ಜಾಗಗಳನ್ನು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕೈಗಾರಿಕಾ ವಲಯ, IT ಸೆಕ್ಟರ್, ಹೆಲ್ತ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್ಗಳು ಸೇರಿದ ಹಾಗೆ ಅಗತ್ಯ ಮೂಲ ಸೌಲಭ್ಯಗಳ ಜೊತೆಗೆ ಜನರ ವಸತಿಗೆ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಆಂಧ್ರ ಪ್ರದೇಶ ಹೊಸದಾಗಿ ಬಂಡವಾಳ ಆಕರ್ಷಣೆ ಮಾಡಬೇಕು ಅಂದ್ರೂ ಕೂಡ ಆ ನಗರದ ಮೂಲ ಸೌಕರ್ಯಗಳನ್ನ ವಿಶ್ವ ದರ್ಜೆಯಲ್ಲಿ ಅಭಿವೃದ್ಧಿ ಪಡಿಸಬೇಕಾಗತ್ತೆ. ಹೀಗಾಗಿನೇ ಅಮರಾವತಿಯ ಬಗ್ಗೆ ಚಂದ್ರಬಾಬು ನಾಯ್ಡು ದೊಡ್ಡ ಕನಸನ್ನೇ ಕಟ್ಕೊಂಡಿದ್ದಾರೆ. ಅವ್ರ ಪ್ರಕಾರ ನಗರದಲ್ಲಿ ಒಟ್ಟು 3.5 ಬಿಲಿಯನ್ ಅಷ್ಟು ಜನ ಇರೋದಕ್ಕೆ ವ್ಯವಸ್ಥೆ ಮಾಡ್ತಾರಂತೆ. ಇನ್ನು ನೀರಿಗೆ ಅವರೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆಂದ್ರೆ ಈ ನಗರ ನಿರ್ಮಾಣ ಆಗ್ತಾ ಇರೋದೇ ಕೃಷ್ಣಾ ನದಿಯ ದಂಡೆ ಮೇಲೆ, ಸೊ ನೀರಿನ ವ್ಯವಸ್ಥೆ ಕೂಡ ಅಲ್ಲಿ ಚೆನ್ನಾಗೇ ಇರುತ್ತೆ. ಇದು ಕೇವಲ ಜನರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪೂರೈಸುವುದಷ್ಟೇ ಅಲ್ಲದೆ ಕೈಗಾರಿಕೆಗಳಿಗೆ ಕೂಡ ಅಗತ್ಯವಾದ ನೀರನ್ನು ಒದಗಿಸುತ್ತೆ. ಹೀಗಾಗಿ ಅಮರಾವತಿ ಒಂದು ಆಧುನಿಕ ನಗರವಾಗಿ ನಿರ್ಮಾಣ ಆಗೋದರಲ್ಲಿ ಯಾವ ಅನುಮಾನಗಳು ಇಲ್ಲ. ಅಲ್ಲ, ಒಂದು ನಗರ ನಿರ್ಮಾಣಕ್ಕೆ 65,000 ಕೋಟಿ ರೂಪಾಯಿಗಳಷ್ಟು ಹಣ ಬೇಕಾಗತ್ತಾ ಅಂತ ಕೆಲವರಿಗೆ ಅನ್ನಿಸ್ಬೋದು. ಗೆಳೆಯರೆ, ಇತ್ತೀಚೆಗೆ ನಮ್ಮ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ, ಇಲ್ಲಿನ ಟ್ರಾಫಿಕ್ ಅನ್ನು ಕಡಿಮೆ ಮಾಡೋದಕ್ಕೆ 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಬೇಕು ಅಂತ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು. ಇನ್ನು ಒಂದು ಸುರಂಗ ನಿರ್ಮಾಣಕ್ಕಾಗಿ 40,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಮೀಸಲಿಡಲಾಗ್ತಾ ಇದೆ ಅನ್ನೋ ವರದಿಗಳು ಬಂದವು. ಬೆಂಗಳೂರಿನಂತಹ ನಗರವನ್ನ ಸರಿಪಡಿಸೋದಕ್ಕೆ 3 ಲಕ್ಷ ಕೋಟಿ ಬೇಕು ಅನ್ನೋದಾದ್ರೆ ಹೊಸ ನಗರದ ನಿರ್ಮಾಣಕ್ಕೆ 65,000 ಕೋಟಿ ಹೆಚ್ಚಾಗತ್ತಾ? ಇನ್ನು ಇದರಿಂದ ಆಗೋ ಲಾಭಗಳು. ಈಗ ಅಮರಾವತಿ ನಿರ್ಮಾಣ ಆಗ್ತಾ ಇರೋ ಜಾಗ ಆಂಧ್ರ ಪ್ರದೇಶದ ಹೃದಯ ಭಾಗದಲ್ಲಿದೆ. ಇದು ಆಂಧ್ರದ ಎಲ್ಲ ಭಾಗಗಳಿಗೆ ಹತ್ತಿರ ಆಗುತ್ತೆ. ಹಾಗೇನೆ ಈ ಹೊಸ ನಗರಿಯಲ್ಲಿ 1.5 ಮಿಲಿಯನ್ ನಷ್ಟು ಹೊಸ ಉದ್ಯೋಗಗಳ ಸೃಷ್ಟಿಯಾಗತ್ವಂತೆ. ಜೊತೆಗೆ ಈ ನಗರ 2050 ಹೊತ್ತಿಗೆ $35 ಬಿಲಿಯನ್ GDPಯನ್ನ ಹೊಂದಲಿದೆ. ಅದಕ್ಕಾಗಿ ಇಂಡಸ್ಟ್ರಿಗಳನ್ನ, IT ಕಂಪನಿಗಳನ್ನ, ಸ್ಕಿಲ್ಡ್ ಕಾರ್ಮಿಕರನ್ನ, ಬಿಸ್ನೆಸ್ ಮೆನ್ಗಳನ್ನ, ಹಾಗೆ ಪ್ರೊಫೆಷನಲ್ಗಳನ್ನ ಅಟ್ರಾಕ್ಟ್ ಮಾಡೋ ಕೆಲಸವನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ ಅಂತ ಆಂಧ್ರ ಪ್ರದೇಶದ ಮಂತ್ರಿಯೊಬ್ಬರು ಹೇಳಿದ್ದಾರೆ. ಇದರ ಜೊತೆಗೆ ಕೆಲ PPP ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ಗಳನ್ನು ಕೂಡ ಪ್ರಮೋಟ್ ಮಾಡಲಾಗುತ್ತೆ. ಇದರಿಂದ ಅಮರಾವತಿಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಗೆಳೆಯರೆ, ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿರುವ ಎಲ್ಲ ರಾಜಧಾನಿ ನಗರಗಳು ಕೂಡ ಶತಮಾನಗಳಷ್ಟು ಇತಿಹಾಸವನ್ನು ಹೊಂದಿವೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ IT ಹಬ್ ಆಗಿ ಕೂಡ ಬೆಳೆದು ನಿಂತಿದೆ. ಇನ್ನು ಹೈದರಾಬಾದ್ಗೆ IT ಉದ್ಯಮವನ್ನು ತಗೊಂಡು ಹೋಗೋದ್ರಲ್ಲಿ ಅವತ್ತು ಚಂದ್ರಬಾಬು ನಾಯ್ಡು ಅವರ ಪಾತ್ರ ತುಂಬಾನೇ ದೊಡ್ಡದಿತ್ತು. ಹೈದರಾಬಾದ್ ಸೈಬರಾಬಾದ್ ಆಗಿದ್ದೆ ನಾಯ್ಡು ಅವರ ಶ್ರಮದಿಂದ ಅಂತ ಹೇಳ್ತಾರೆ. ಹೀಗಾಗಿ ಈ ಎಲ್ಲ ಅನುಭವಗಳನ್ನ ಹೊಂದಿರುವ ಚಂದ್ರಬಾಬು ನಾಯ್ಡು ಈಗ ಹೊಸ ರಾಜಧಾನಿಯನ್ನ ದಕ್ಷಿಣದ ಎಲ್ಲ ನಗರಗಳನ್ನ ಮೀರಿಸುವಂತೆ ಕಟ್ತಾರೆ ಅನ್ನೋ ನಂಬಿಕೆ ಆಂಧ್ರ ಪ್ರದೇಶದ ಜನರಲ್ಲಿದೆ. ಹಾಗೇನೆ ಇದು ಅಲ್ಲಿ ನಿರ್ಮಾಣವಾಗ್ತಾ ಇರೋ ಹೊಸ ನಗರ ಆಗಿರೋದ್ರಿಂದ ಟ್ರಾಫಿಕ್ ವ್ಯವಸ್ಥೆ, ಒಳಚರಂಡಿ, ನೈರ್ಮಲ್ಯ, ರಸ್ತೆಗಳು ಎಲ್ಲ ಕೂಡ ಉತ್ತಮ ರೀತಿಯಲ್ಲಿರುತ್ತವೆ. ಇದರಿಂದ ನಗರ ನಿರ್ಮಾಣ ಆದ ಮೇಲೆ ಒಂದಷ್ಟು ಕೈಗಾರಿಕೆಗಳು ಹಾಗೂ IT ಕಂಪನಿಗಳು ಆಂಧ್ರ ಪ್ರದೇಶದ ಹೊಸ ರಾಜಧಾನಿಯ ಕಡೆಗೆ ಹೋಗಬಹುದು ಅನ್ನೋ ಭಯ ಕೂಡ ಇನ್ನುಳಿದ ರಾಜ್ಯಗಳನ್ನು ಕಾಡ್ತಾ ಇದೆ. ಇನ್ನು ಇಲ್ಲಿ ಒಂದು ಅಂಶವನ್ನ ಆಂಧ್ರ ಪ್ರದೇಶದ ಸರ್ಕಾರ ಗಮನ ಇಟ್ಕೋಬೇಕಾಗುತ್ತೆ. ಅದು ನಗರದ ಸ್ವಚ್ಛತೆ ಹಾಗೂ ಒಳಚರಂಡಿ ವ್ಯವಸ್ಥೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಈ ನಗರ ನಿರ್ಮಾಣ ಆಗ್ತಾ ಇರೋದು ಕೃಷ್ಣಾ ನದಿಯ ದಂಡೆ ಮೇಲೆ. ಒಂದ್ ವೇಳೆ ಇಲ್ಲಿ ವೈಜ್ಞಾನಿಕವಾಗಿ ಒಂದಷ್ಟು ಕ್ರಮಗಳನ್ನು ಇವರು ತಗೊಳ್ಳದೆ ಹೋದ್ರೆ ಕೃಷ್ಣಾ ನದಿ ಕೂಡ ಕೆಲವೇ ವರ್ಷಗಳಲ್ಲಿ ಯಮುನಾ ನದಿಯ ರೀತಿ ಆಗಿಬಿಟ್ಟಿತ್ತು ಅನ್ನೋ ಭಯ ಕಾಡ್ತಾ ಇದೆ. ಹೈದರಾಬಾದ್ ಅನ್ನೋದು ರಾಜಧಾನಿ ಆದ ಕಾರಣಕ್ಕೇನೆ ಅಲ್ಲಿನ ಮೂಸಿ ಅನ್ನೋ ನದಿ ಸರ್ವನಾಶವಾಗಿ ಹೋಗಿದೆ. ದೆಹಲಿಯಲ್ಲಿ ಯಮುನೆಯ ಪರಿಸ್ಥಿತಿಯೂ ಹಾಗೆ ಇದೆ. ಇಲ್ಲಿ ಕೈಗಾರಿಕೆಗಳು ನೇರವಾಗಿ ಅಶುದ್ಧ ನೀರನ್ನ ನದಿಗೆ ಬಿಡುತ್ತವೆ. ನಗರದ ಒಳಚರಂಡಿಯ ನೀರು ಕೂಡ ನದಿಯನ್ನ ಸೇರಿಬಿಟ್ರೆ ನದಿಯ ನೀರು
ಬೇಗ ಕಲುಷಿತಗೊಳ್ಳುವ ಸಾಧ್ಯತೆಗಳಿರುತ್ತವೆ. ಈ ಬಗ್ಗೆ ಸರ್ಕಾರ ಹೆಚ್ಚು ಗಮನವನ್ನು ಕೊಡಬೇಕು. ಇಲ್ಲವರು ಹೊಸ ನಗರವನ್ನ ನಿರ್ಮಾಣ ಮಾಡ್ತಾ ಇರೋದು ಸರಿ, ಆದ್ರೆ ಆ ನಗರ ನದಿಯನ್ನ ಹಾಳು ಮಾಡದೇ ಇರೋ ತರ ಕೂಡ ಅವರು ನೋಡ್ಕೋಬೇಕಾಗಿ ಬರುತ್ತೆ. ಇನ್ನು ಅಮರಾವತಿಯ ನಿರ್ಮಾಣದಿಂದ ವಿಜಯವಾಡ ಹಾಗೂ ಗುಂಟೂರುಗಳು ಕೂಡ ಡೆವಲಪ್ ಆಗುವ ಸಾಧ್ಯತೆ ಇರುತ್ತೆ. ಹೇಗೆ ದೆಹಲಿಯ ಕಾರಣಕ್ಕೆ ನೋಯ್ಡಾ, ಗುರುಗಾಂವ್, ಭೇವಂಡಿ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳು ಅಭಿವೃದ್ಧಿಯನ್ನು ಕಂಡುವೋ, ಅದೇ ಥರ ಅಮರಾವತಿಯ ಕಾರಣದಿಂದ ಗುಂಟೂರು ಹಾಗೂ ವಿಜಯವಾಡ ಕೂಡ ಬೆಳೆದು ನಿಲ್ಲುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ, ಇನ್ನು 3 ರಿಂದ 5 ವರ್ಷಗಳಲ್ಲಿ ನಿರ್ಮಾಣ ಆಗಲಿರುವ ಅಮರಾವತಿ ನಗರ ಹಾಗೂ ಅದಕ್ಕೆ ನಡೀತಿರೋ ತಯಾರಿಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.